ಅಲ್ಲಿ ಬಳ್ಳಾರಿ ಪಾರಂಪರಿಕವಾಗಿಯೂ ಕೂಡ ಹಿಂದೆ ಸುಷ್ಮಾ ಸ್ವರಾಜ್ ಅವರು ನಿಂತವು ಕೂಡ ಬಿಜೆಪಿಗೆ ದೊಡ್ಡ ಬೆಂಬಲವನ್ನು ಕೊಟ್ಟಿತ್ತು. ಕಾರಣಾಂತರದಿಂದ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಮಧ್ಯೆ ಸ್ವಲ್ಪ ಸಮಸ್ಯೆ ಇದ್ದಿದ್ದರಿಂದ ಈಗ ಎಲ್ಲರೂ ಒಟ್ಟಾಗಿರೋದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ, ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅದರಿಂದ ಜನಾರ್ದನ್ ರೆಡ್ಡಿ ಮೇಲೇ ಹಲ್ಲೆ ಮಾಡಿ ಅವ್ರನ್ನ ಮುಗಿಸ್ಬಿಟ್ರೆ ಬಳ್ಳಾರಿ ನಮ್ಮ ಕೈಗೆ ಸಿಗುತ್ತೆ, ಅದಕ್ಕೆ ಜನಾರ್ದನ್ ರೆಡ್ಡಿ ಅಡ್ಡ ಇದ್ದಾರೆ ಅಂಥೇಳಿ ಗುಂಡಾರಿಸಿರೋ ಅಂಥದ್ದು. ಆ ಗುಂಡು ತಪ್ಪಿ ಬೇರೆಯವರಿಗೆ ಬಿದ್ದಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗುಂಡಾರಿಸಿದ್ದು ಜನಾರ್ದನ್ ರೆಡ್ಡಿ ಮೇಲೇ, ಆದರೆ ಅದು ಮಿಸ್ ಆಗಿ ಪಕ್ಕದಲ್ಲಿರೋವಂಥ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಬಿದ್ದಿದೆ. ಅವ್ರ ಟಾರ್ಗೆಟ್ ಇದ್ದಿದ್ದು ಜನಾರ್ದನ್ ರೆಡ್ಡಿಯನ್ನು ಮುಗಿಸ್ಬೇಕು ಅಂತ ಸ್ಪಷ್ಟವಾಗಿ ಕಾಂಗ್ರೆಸ್ ಅವರು ತೀರ್ಮಾನ ಮಾಡಿರೋದು. ಹೇಳಿದಾರಲ್ಲ, ಜನಾರ್ದನ್ ರೆಡ್ಡಿನೇ ಹೇಳಿದಾರಲ್ಲ, ಬುಲೆಟ್ ತೋರಿಸಿದ್ದಾರೆ, ನನ್ನ ಮೇಲೇ ಅಟ್ಯಾಕ್ ಮಾಡಿದ್ದು ಅದು ಪಕ್ಕದಲ್ಲಿ ಹೋಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಬಳ್ಳಾರಿ ಪಾರಂಪರಿಕವಾಗಿಯೂ ಕೂಡ ಹಿಂದೆ ಸುಷ್ಮಾ ಸ್ವರಾಜ್ ಅವರು ನಿಂತವು ಕೂಡ ಬಿಜೆಪಿಗೆ ದೊಡ್ಡ ಬೆಂಬಲವನ್ನು ಕೊಟ್ಟಿತ್ತು. ಕಾರಣಾಂತರದಿಂದ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಮಧ್ಯೆ ಸ್ವಲ್ಪ ಸಮಸ್ಯೆ ಇದ್ದಿದ್ದರಿಂದ ಈಗ ಎಲ್ಲರೂ ಒಟ್ಟಾಗಿರೋದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ, ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅದರಿಂದ ಜನಾರ್ದನ್ ರೆಡ್ಡಿ ಮೇಲೇ ಹಲ್ಲೆ ಮಾಡಿ ಅವ್ರನ್ನ ಮುಗಿಸ್ಬಿಟ್ರೆ ಬಳ್ಳಾರಿ ನಮ್ಮ ಕೈಗೆ ಸಿಗುತ್ತೆ, ಅದಕ್ಕೆ ಜನಾರ್ದನ್ ರೆಡ್ಡಿ ಅಡ್ಡ ಇದ್ದಾರೆ ಅಂಥೇಳಿ ಗುಂಡಾರಿಸಿರೋ ಅಂಥದ್ದು. ಆ ಗುಂಡು ತಪ್ಪಿ ಬೇರೆಯವರಿಗೆ ಬಿದ್ದಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗುಂಡಾರಿಸಿದ್ದು ಜನಾರ್ದನ್ ರೆಡ್ಡಿ ಮೇಲೇ, ಆದರೆ ಅದು ಮಿಸ್ ಆಗಿ ಪಕ್ಕದಲ್ಲಿರೋವಂಥ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಬಿದ್ದಿದೆ. ಅವ್ರ ಟಾರ್ಗೆಟ್ ಇದ್ದಿದ್ದು ಜನಾರ್ದನ್ ರೆಡ್ಡಿಯನ್ನು ಮುಗಿಸ್ಬೇಕು ಅಂತ ಸ್ಪಷ್ಟವಾಗಿ ಕಾಂಗ್ರೆಸ್ ಅವರು ತೀರ್ಮಾನ ಮಾಡಿರೋದು. ಹೇಳಿದಾರಲ್ಲ, ಜನಾರ್ದನ್ ರೆಡ್ಡಿನೇ ಹೇಳಿದಾರಲ್ಲ, ಬುಲೆಟ್ ತೋರಿಸಿದ್ದಾರೆ, ನನ್ನ ಮೇಲೇ ಅಟ್ಯಾಕ್ ಮಾಡಿದ್ದು ಅದು ಪಕ್ಕದಲ್ಲಿ ಹೋಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಬಳ್ಳಾರಿ ಪಾರಂಪರಿಕವಾಗಿಯೂ ಕೂಡ ಹಿಂದೆ ಸುಷ್ಮಾ ಸ್ವರಾಜ್ ಅವರು ನಿಂತವು ಕೂಡ ಬಿಜೆಪಿಗೆ ದೊಡ್ಡ ಬೆಂಬಲವನ್ನು ಕೊಟ್ಟಿತ್ತು. ಕಾರಣಾಂತರದಿಂದ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಮಧ್ಯೆ ಸ್ವಲ್ಪ ಸಮಸ್ಯೆ ಇದ್ದಿದ್ದರಿಂದ ಈಗ ಎಲ್ಲರೂ ಒಟ್ಟಾಗಿರೋದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ, ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅದರಿಂದ ಜನಾರ್ದನ್ ರೆಡ್ಡಿ ಮೇಲೇ ಹಲ್ಲೆ ಮಾಡಿ ಅವ್ರನ್ನ ಮುಗಿಸ್ಬಿಟ್ರೆ ಬಳ್ಳಾರಿ ನಮ್ಮ ಕೈಗೆ ಸಿಗುತ್ತೆ, ಅದಕ್ಕೆ ಜನಾರ್ದನ್ ರೆಡ್ಡಿ ಅಡ್ಡ ಇದ್ದಾರೆ ಅಂಥೇಳಿ ಗುಂಡಾರಿಸಿರೋ ಅಂಥದ್ದು. ಆ ಗುಂಡು ತಪ್ಪಿ ಬೇರೆಯವರಿಗೆ ಬಿದ್ದಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗುಂಡಾರಿಸಿದ್ದು ಜನಾರ್ದನ್ ರೆಡ್ಡಿ ಮೇಲೇ, ಆದರೆ ಅದು ಮಿಸ್ ಆಗಿ ಪಕ್ಕದಲ್ಲಿರೋವಂಥ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಬಿದ್ದಿದೆ. ಅವ್ರ ಟಾರ್ಗೆಟ್ ಇದ್ದಿದ್ದು ಜನಾರ್ದನ್ ರೆಡ್ಡಿಯನ್ನು ಮುಗಿಸ್ಬೇಕು ಅಂತ ಸ್ಪಷ್ಟವಾಗಿ ಕಾಂಗ್ರೆಸ್ ಅವರು ತೀರ್ಮಾನ ಮಾಡಿರೋದು. ಹೇಳಿದಾರಲ್ಲ, ಜನಾರ್ದನ್ ರೆಡ್ಡಿನೇ ಹೇಳಿದಾರಲ್ಲ, ಬುಲೆಟ್ ತೋರಿಸಿದ್ದಾರೆ, ನನ್ನ ಮೇಲೇ ಅಟ್ಯಾಕ್ ಮಾಡಿದ್ದು ಅದು ಪಕ್ಕದಲ್ಲಿ ಹೋಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಬಳ್ಳಾರಿ ಪಾರಂಪರಿಕವಾಗಿಯೂ ಕೂಡ ಹಿಂದೆ ಸುಷ್ಮಾ ಸ್ವರಾಜ್ ಅವರು ನಿಂತವು ಕೂಡ ಬಿಜೆಪಿಗೆ ದೊಡ್ಡ ಬೆಂಬಲವನ್ನು ಕೊಟ್ಟಿತ್ತು. ಕಾರಣಾಂತರದಿಂದ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಮಧ್ಯೆ ಸ್ವಲ್ಪ ಸಮಸ್ಯೆ ಇದ್ದಿದ್ದರಿಂದ ಈಗ ಎಲ್ಲರೂ ಒಟ್ಟಾಗಿರೋದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ, ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅದರಿಂದ ಜನಾರ್ದನ್ ರೆಡ್ಡಿ ಮೇಲೇ ಹಲ್ಲೆ ಮಾಡಿ ಅವ್ರನ್ನ ಮುಗಿಸ್ಬಿಟ್ರೆ ಬಳ್ಳಾರಿ ನಮ್ಮ ಕೈಗೆ ಸಿಗುತ್ತೆ, ಅದಕ್ಕೆ ಜನಾರ್ದನ್ ರೆಡ್ಡಿ ಅಡ್ಡ ಇದ್ದಾರೆ ಅಂಥೇಳಿ ಗುಂಡಾರಿಸಿರೋ ಅಂಥದ್ದು. ಆ ಗುಂಡು ತಪ್ಪಿ ಬೇರೆಯವರಿಗೆ ಬಿದ್ದಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗುಂಡಾರಿಸಿದ್ದು ಜನಾರ್ದನ್ ರೆಡ್ಡಿ ಮೇಲೇ, ಆದರೆ ಅದು ಮಿಸ್ ಆಗಿ ಪಕ್ಕದಲ್ಲಿರೋವಂಥ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಬಿದ್ದಿದೆ. ಅವ್ರ ಟಾರ್ಗೆಟ್ ಇದ್ದಿದ್ದು ಜನಾರ್ದನ್ ರೆಡ್ಡಿಯನ್ನು ಮುಗಿಸ್ಬೇಕು ಅಂತ ಸ್ಪಷ್ಟವಾಗಿ ಕಾಂಗ್ರೆಸ್ ಅವರು ತೀರ್ಮಾನ ಮಾಡಿರೋದು. ಹೇಳಿದಾರಲ್ಲ, ಜನಾರ್ದನ್ ರೆಡ್ಡಿನೇ ಹೇಳಿದಾರಲ್ಲ, ಬುಲೆಟ್ ತೋರಿಸಿದ್ದಾರೆ, ನನ್ನ ಮೇಲೇ ಅಟ್ಯಾಕ್ ಮಾಡಿದ್ದು ಅದು ಪಕ್ಕದಲ್ಲಿ ಹೋಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಬಳ್ಳಾರಿ ಪಾರಂಪರಿಕವಾಗಿಯೂ ಕೂಡ ಹಿಂದೆ ಸುಷ್ಮಾ ಸ್ವರಾಜ್ ಅವರು ನಿಂತವು ಕೂಡ ಬಿಜೆಪಿಗೆ ದೊಡ್ಡ ಬೆಂಬಲವನ್ನು ಕೊಟ್ಟಿತ್ತು. ಕಾರಣಾಂತರದಿಂದ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಮಧ್ಯೆ ಸ್ವಲ್ಪ ಸಮಸ್ಯೆ ಇದ್ದಿದ್ದರಿಂದ ಈಗ ಎಲ್ಲರೂ ಒಟ್ಟಾಗಿರೋದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ, ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅದರಿಂದ ಜನಾರ್ದನ್ ರೆಡ್ಡಿ ಮೇಲೇ
ಹಲ್ಲೆ ಮಾಡಿ ಅವ್ರನ್ನ ಮುಗಿಸ್ಬಿಟ್ರೆ ಬಳ್ಳಾರಿ ನಮ್ಮ ಕೈಗೆ ಸಿಗುತ್ತೆ, ಅದಕ್ಕೆ ಜನಾರ್ದನ್ ರೆಡ್ಡಿ ಅಡ್ಡ ಇದ್ದಾರೆ ಅಂತೇಳಿ ಗುಂಡಾರಿಸಿರೋ ಅಂಥದ್ದು. ಆ ಗುಂಡು ತಪ್ಪಿ ಬೇರೆಯವರಿಗೆ ಬಿದ್ದಿದೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಗುಂಡಾರಿಸಿದ್ದು ಜನಾರ್ದನ್ ರೆಡ್ಡಿ ಮೇಲೇ, ಆದರೆ ಅದು ಮಿಸ್ ಆಗಿ ಪಕ್ಕದಲ್ಲಿರೋವಂಥ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಬಿದ್ದಿದೆ. ಅವ್ರ ಟಾರ್ಗೆಟ್ ಇದ್ದಿದ್ದು ಜನಾರ್ದನ್ ರೆಡ್ಡಿಯನ್ನು ಮುಗಿಸ್ಬೇಕು ಅಂತ ಸ್ಪಷ್ಟವಾಗಿ ಕಾಂಗ್ರೆಸ್ಸರು ತೀರ್ಮಾನ ಮಾಡಿರೋದು. ಹೇಳಿದಾರಲ್ಲ, ಜನಾರ್ದನ್ ರೆಡ್ಡಿನೇ ಹೇಳಿದಾರಲ್ಲ, ಬುಲೆಟ್ ತೋರಿಸಿದ್ದಾರೆ, ನನ್ನ ಮೇಲೇ ಅಟ್ಯಾಕ್ ಮಾಡಿದ್ದು, ಅದು ಪಕ್ಕದಲ್ಲಿ ಹೋಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಬಳ್ಳಾರಿ ಪಾರಂಪರಿಕವಾಗಿಯೂ ಕೂಡ ಹಿಂದೆ ಸುಷ್ಮಾ ಸ್ವರಾಜ್ ಅವರು ನಿಂತವು ಕೂಡ BJPಗೆ ದೊಡ್ಡ ಬೆಂಬಲವನ್ನು ಕೊಟ್ಟಿತ್ತು. ಕಾರಣಾಂತರದಿಂದ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಮಧ್ಯೆ ಸ್ವಲ್ಪ ಸಮಸ್ಯೆ ಇದ್ದಿದ್ದರಿಂದ ಈಗ ಎಲ್ಲರೂ ಒಟ್ಟಾಗಿರೋದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ, ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅದರಿಂದ ಜನಾರ್ದನ್ ರೆಡ್ಡಿ ಮೇಲೇ ಹಲ್ಲೆ ಮಾಡಿ ಅವ್ರನ್ನ ಮುಗಿಸ್ಬಿಟ್ರೆ ಬಳ್ಳಾರಿ ನಮ್ಮ ಕೈಗೆ ಸಿಗುತ್ತೆ, ಅದಕ್ಕೆ ಜನಾರ್ದನ್ ರೆಡ್ಡಿ ಅಡ್ಡ ಇದ್ದಾರೆ ಅಂತೇಳಿ ಗುಂಡಾರಿಸಿರೋ ಅಂಥದ್ದು. ಆ ಗುಂಡು ತಪ್ಪಿ ಬೇರೆಯವರಿಗೆ ಬಿದ್ದಿದೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಗುಂಡಾರಿಸಿದ್ದು ಜನಾರ್ದನ್ ರೆಡ್ಡಿ ಮೇಲೇ, ಆದರೆ ಅದು ಮಿಸ್ ಆಗಿ ಪಕ್ಕದಲ್ಲಿರೋವಂಥ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಬಿದ್ದಿದೆ. ಅವ್ರ ಟಾರ್ಗೆಟ್ ಇದ್ದಿದ್ದು ಜನಾರ್ದನ್ ರೆಡ್ಡಿಯನ್ನು ಮುಗಿಸ್ಬೇಕು ಅಂತ ಸ್ಪಷ್ಟವಾಗಿ ಕಾಂಗ್ರೆಸ್ಸರು ತೀರ್ಮಾನ ಮಾಡಿರೋದು. ಹೇಳಿದಾರಲ್ಲ, ಜನಾರ್ದನ್ ರೆಡ್ಡಿನೇ ಹೇಳಿದಾರಲ್ಲ, ಬುಲೆಟ್ ತೋರಿಸಿದ್ದಾರೆ, ನನ್ನ ಮೇಲೇ ಅಟ್ಯಾಕ್ ಮಾಡಿದ್ದು, ಅದು ಪಕ್ಕದಲ್ಲಿ ಹೋಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಬಳ್ಳಾರಿ ಪಾರಂಪರಿಕವಾಗಿಯೂ ಕೂಡ ಹಿಂದೆ ಸುಷ್ಮಾ ಸ್ವರಾಜ್ ಅವರು ನಿಂತವು ಕೂಡ BJPಗೆ ದೊಡ್ಡ ಬೆಂಬಲವನ್ನು ಕೊಟ್ಟಿತ್ತು. ಕಾರಣಾಂತರದಿಂದ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಮಧ್ಯೆ ಸ್ವಲ್ಪ ಸಮಸ್ಯೆ ಇದ್ದಿದ್ದರಿಂದ ಈಗ ಎಲ್ಲರೂ ಒಟ್ಟಾಗಿರೋದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ, ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅದರಿಂದ ಜನಾರ್ದನ್ ರೆಡ್ಡಿ ಮೇಲೇ ಹಲ್ಲೆ ಮಾಡಿ ಅವ್ರನ್ನ ಮುಗಿಸ್ಬಿಟ್ರೆ ಬಳ್ಳಾರಿ ನಮ್ಮ ಕೈಗೆ ಸಿಗುತ್ತೆ, ಅದಕ್ಕೆ ಜನಾರ್ದನ್ ರೆಡ್ಡಿ ಅಡ್ಡ ಇದ್ದಾರೆ ಅಂತೇಳಿ ಗುಂಡಾರಿಸಿರೋ ಅಂಥದ್ದು. ಆ ಗುಂಡು ತಪ್ಪಿ ಬೇರೆಯವರಿಗೆ ಬಿದ್ದಿದೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಗುಂಡಾರಿಸಿದ್ದು ಜನಾರ್ದನ್ ರೆಡ್ಡಿ ಮೇಲೇ, ಆದರೆ ಅದು ಮಿಸ್ ಆಗಿ ಪಕ್ಕದಲ್ಲಿರೋವಂಥ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಬಿದ್ದಿದೆ. ಅವ್ರ ಟಾರ್ಗೆಟ್ ಇದ್ದಿದ್ದು ಜನಾರ್ದನ್ ರೆಡ್ಡಿಯನ್ನು ಮುಗಿಸ್ಬೇಕು ಅಂತ ಸ್ಪಷ್ಟವಾಗಿ ಕಾಂಗ್ರೆಸ್ಸರು ತೀರ್ಮಾನ ಮಾಡಿರೋದು. ಹೇಳಿದಾರಲ್ಲ, ಜನಾರ್ದನ್ ರೆಡ್ಡಿನೇ ಹೇಳಿದಾರಲ್ಲ, ಬುಲೆಟ್ ತೋರಿಸಿದ್ದಾರೆ, ನನ್ನ ಮೇಲೇ ಅಟ್ಯಾಕ್ ಮಾಡಿದ್ದು, ಅದು ಪಕ್ಕದಲ್ಲಿ ಹೋಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಬಳ್ಳಾರಿ ಪಾರಂಪರಿಕವಾಗಿಯೂ ಕೂಡ ಹಿಂದೆ ಸುಷ್ಮಾ ಸ್ವರಾಜ್ ಅವರು ನಿಂತವು ಕೂಡ BJPಗೆ ದೊಡ್ಡ ಬೆಂಬಲವನ್ನು ಕೊಟ್ಟಿತ್ತು. ಕಾರಣಾಂತರದಿಂದ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಮಧ್ಯೆ ಸ್ವಲ್ಪ ಸಮಸ್ಯೆ ಇದ್ದಿದ್ದರಿಂದ ಈಗ ಎಲ್ಲರೂ ಒಟ್ಟಾಗಿರೋದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ, ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅದರಿಂದ ಜನಾರ್ದನ್ ರೆಡ್ಡಿ ಮೇಲೇ ಹಲ್ಲೆ ಮಾಡಿ ಅವ್ರನ್ನ ಮುಗಿಸ್ಬಿಟ್ರೆ ಬಳ್ಳಾರಿ ನಮ್ಮ ಕೈಗೆ ಸಿಗುತ್ತೆ, ಅದಕ್ಕೆ ಜನಾರ್ದನ್ ರೆಡ್ಡಿ ಅಡ್ಡ ಇದ್ದಾರೆ ಅಂತೇಳಿ ಗುಂಡಾರಿಸಿರೋ ಅಂಥದ್ದು. ಆ ಗುಂಡು ತಪ್ಪಿ ಬೇರೆಯವರಿಗೆ ಬಿದ್ದಿದೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಗುಂಡಾರಿಸಿದ್ದು ಜನಾರ್ದನ್ ರೆಡ್ಡಿ ಮೇಲೇ, ಆದರೆ ಅದು ಮಿಸ್ ಆಗಿ ಪಕ್ಕದಲ್ಲಿರೋವಂಥ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಬಿದ್ದಿದೆ. ಅವ್ರ ಟಾರ್ಗೆಟ್ ಇದ್ದಿದ್ದು ಜನಾರ್ದನ್ ರೆಡ್ಡಿಯನ್ನು ಮುಗಿಸ್ಬೇಕು ಅಂತ ಸ್ಪಷ್ಟವಾಗಿ ಕಾಂಗ್ರೆಸ್ಸರು ತೀರ್ಮಾನ ಮಾಡಿರೋದು. ಹೇಳಿದಾರಲ್ಲ, ಜನಾರ್ದನ್ ರೆಡ್ಡಿನೇ ಹೇಳಿದಾರಲ್ಲ, ಬುಲೆಟ್ ತೋರಿಸಿದ್ದಾರೆ, ನನ್ನ ಮೇಲೇ ಅಟ್ಯಾಕ್ ಮಾಡಿದ್ದು, ಅದು ಪಕ್ಕದಲ್ಲಿ ಹೋಗಿದೆ ಅಂತ ಹೇಳ್ಬಿಟ್ಟು.